ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕ? ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಒಂದು ಲೈವ್ ಡೆಮೋ ಅಪ್ಲಿಕೇಶನನ್ನು ಫಿಲಪ್ ಮಾಡಿ ನೋಡ್ತಾ ಹೋಗೋಣ. ಬನ್ನಿ. ಅರ್ಜಿಗಳನ್ನು ನೋಡಿ 29/5/2026 ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ನೀವು ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27 ಜೂನ್ 2026 ಕೊನೆಯ ದಿನಾಂಕವಾಗಿರುತ್ತೆ. ಅರ್ಜಿ ಸಲ್ಲಿಸಲು ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಓಪನ್ ಮಾಡ್ಕೋಬೇಕು. ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ತಮಗೆ ಇಲ್ಲಿ ಕೆಳಗಡೆ ಬಂದರೆ ನೋಡಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫಸ್ಟ್ ಪೇಜ್ ಓಪನ್ ಆಗುತ್ತೆ. ನ್ಯೂ ರಿಜಿಸ್ಟ್ರೇಷನಲ್ಲಿ ಇಲ್ಲಿ ನೋಡಿ ಅಭ್ಯರ್ಥಿ ಹೆಸರು, ಅಭ್ಯರ್ಥಿಯ ಫಾದರ್ ನೇಮು, ಅಭ್ಯರ್ಥಿಯ ಮದರ್ ನೇಮು ಮತ್ತು ಮದುವೆ ಆದಲ್ಲಿ ಸಂಗಾತಿ ಹೆಸರು, ಡೇಟ್ ಆಫ್ ಬರ್ತು, ಇಲ್ಲಿಂದ ಜೆಂಡರು, ಆಧಾರ್ ಕಾರ್ಡ್ ನಂಬರು, ಅದೇ ಥರ ಇಲ್ಲಿ ಮೊಬೈಲ್ ನಂಬರು, ಇಮೇಲ್ ID ಅನ್ನು ನೀವು ಫಿಲಪ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೆಳಗಡೆ ಬಂದರೆ ಈ ಒಂದು ಕ್ಯಾಪ್ಚಾನ ಇಲ್ಲಿ ಫಿಲಪ್ ಮಾಡಿ ನಂತರ ಸಬ್ಮಿಟನ್ನು ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಈ ಥರ ನಿಮ್ಮ ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್ ಎಲ್ಲ ಹಾಕ್ಕೊಂಡು ಕೆಳಗಡೆ ಬಂದು ಇಲ್ಲಿ ಕ್ಯಾಪ್ಚಾನ ಫಿಲಪ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕ್ಯಾಪ್ಚಾನ ಕ್ಲಿಕ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಕಾಣುವ ಒಂದು ಸಬ್ಮಿಟ್ ಬಟನ್ ಮೇಲೆ ನೀವು ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಎಲ್ಲ ಒಂದು ಅಪ್ಲಿಕೇಶನ್ ಪ್ರಿವ್ಯೂ ತೋರಿಸುತ್ತೆ. ಅಲ್ಲಿಂದ ನೀವು ಎಲ್ಲ ಕನ್ಫರ್ಮ್ ಮಾಡಿಕೊಂಡು ನಂತರ ಕನ್ಫರ್ಮ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕನ್ಫರ್ಮ್ ಆದ ತಕ್ಷಣ ತಮಗೆ ಒಂದು ಯೂಸರ್ ನೇಮು, ಪಾಸ್ವರ್ಡ್ ಇಲ್ಲಿಂದ ತೋರಿಸುತ್ತೆ, ಅದನ್ನು ಬರೆದಿಟ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಸಹಾಯಕ ವ್ಯವಸ್ಥಾಪಕರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಏನೇನು ವಿದ್ಯಾರ್ಥಿ ಇದೆ ಅದನ್ನು ನೀವು ಒಂದೊಂದಾಗಿ ಚೆಕ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ನೋಡಿ ಈ ಥರ ನಾನು ಈಗ ಸದ್ಯಕ್ಕೆ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಇಲ್ಲಿಂದ ಸಲ್ಲಿಸಲಿದ್ದೀನಿ. ನೋಡಿ ಈ ಒಂದು ಹುದ್ದೆಗೆ ಇಲ್ಲಿಂದ ಅರ್ಜಿಗಳನ್ನು ನಾನು ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಲು ನೋಡಿ ಈ ಒಂದು ಕಾಲಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು ಇಲ್ಲಿ. ನಂತರ ನೋಡಿ ಇಲ್ಲಿ ಫುಲ್ ನೇಮು, ಡೇಟ್ ಆಫ್ ಬರ್ತು ಮತ್ತು ಪರ್ಸನಲ್ ಡೀಟೇಲ್ಸ್ ಎಲ್ಲ ಫಿಲಪ್ ಆಗಿ ಬಂದಿರುತ್ತೆ. ಇಲ್ಲಿಂದ ನೀವು ನಿಮ್ಮ ಅಡ್ರೆಸ್ಸನ್ನು ಮಾತ್ರ ಇಲ್ಲಿ ಫಿಲಪ್ ಮಾಡ್ಕೋಬೇಕು. ಅಡ್ರೆಸ್ಸನ್ನು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಸರಿಯಾಗಿ ಫಿಲಪ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಡ್ರೆಸ್ಸನ್ನು ಫಿಲಪ್ ಮಾಡಿ ನಂತರ ಪರ್ಮನೆಂಟ್ ಅಡ್ರೆಸ್ ಸೇಮ್ ಅಂತ ಕೊಡಿ. ಅದರ ನಂತರ ನೀವು ಕನ್ನಡ ಭಾಷೆ ಮಾತನಾಡಲು ಮತ್ತು ಓದಲು ಬರುತ್ತಿದೆಯಾ ಅಂತ ಕೇಳ್ತಾ ಇದೆ, ಇದನ್ನು ಎಸ್ ಮಾಡ್ಕೊಳ್ಳಿ. ನಂತರ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ, ನಿಮ್ಮದು ಕಾಸ್ಟ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಒಂದು ಫೋಟೋ ಸಿಗ್ನೇಚರನ್ನು ಇಲ್ಲಿಂದ ಅಪ್ಲೋಡ್ ಮಾಡ್ಕೋಬೇಕು. ಚೂಸ್ ಫೈಲನ್ನು ತೆಗೆದುಕೊಂಡು ಇಲ್ಲಿ ಒಂದು ಫೋಟೋವನ್ನು ಅಪ್ಲೋಡ್ ಮಾಡ್ಕೋಬೇಕು. ನೋಡಿ ಈ ಥರ ಫೋಟೋ ಸೈನನ್ನು ಅಪ್ಲೋಡ್ ಮಾಡ್ಕೋಬೇಕು. ನಂತರ ಇಲ್ಲಿ ನೆಕ್ಸ್ಟ್ ತಮಗೆ ಡಿಗ್ರಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ. ಡಿಗ್ರಿ ಯಾವ್ದು ಮುಗಿದಿದೆ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಗ್ರಿ ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಯೂನಿವರ್ಸಿಟಿ ನೇಮನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಂದಣಿ ಸಂಖ್ಯೆಯನ್ನು ಇಲ್ಲಿಂದ ನೀವು ಫಿಲಪ್ ಮಾಡಿ. ನೋಂದಣಿ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮದು ಇಲ್ಲಿ ಯಾವ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅರ್ಹತಾ ಪರೀಕ್ಷೆಯಲ್ಲಿ ಗ್ರೇಡ್ ಪಾಯಿಂಟನ್ನು ಪಡೆಯಲಾಗಿದೆ ಅಥವಾ ಮಾರ್ಕ್ಸ್ ಕಾರ್ಡ್ನಲ್ಲಿ ಮಾರ್ಕ್ಸ್ ಎಂಟ್ರಿ ಇದ್ದರೆ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಯರ್ ವೈಸ್ ಮಾರ್ಕ್ಸನ್ನು ನೀವು ಎಂಟ್ರಿ ಮಾಡ್ಬೋದು ಅಥವಾ ಫಸ್ಟ್ ಸೆಮಿಸ್ಟರ್ ವೈಸ್ ಕೂಡ ಮಾಡ್ಬೋದು. ಈ ಥರ ನೋಡ್ಕೊಳ್ಳಿ. ಎಲ್ಲ ಸೆಮಿಸ್ಟರ್ ವೈಸು ಗಳಿಸಿದ ಅಂಕಗಳು ಮತ್ತು ಸೆಕ್ಯೂರ್ಡ್ ಮಾರ್ಕ್ಸನ್ನು ಒಂದೊಂದಾಗಿ ಸರಿಯಾಗಿ ಫಿಲಪ್ ಮಾಡಿಕೊಂಡು ನಂತರ ಕೆಳಗಡೆ ಬಂದರೆ ನೀವು ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನವನ್ನು ಹೊಂದಿದ್ದೀರಾ ಅಂತ ಕೇಳ್ತಾ ಇದೆ, ಇದನ್ನು ಎಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗೆ ಕಾಣುವ ಒಂದು ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ನೋಡಿ ಈ ಥರ ರೆಡ್ ಮಾರ್ಕ್ಸ್ ತೋರಿಸ್ತೀರಿ ನಿಮಗೆ, ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮತ್ತೆ ಸಬ್ಮಿಟ್ ಅಂತ ಕೊಡಿ. ನೋಡಿ ಈ ಥರ ಮಾರ್ಕ್ಸ್ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ನಂತರ ಇಲ್ಲಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಕ್ಯಾಟಗರಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸ್ತಿದ್ದೀರಿ ಆ ಕ್ಯಾಟಗರಿಯ ಒಂದು ಕಾಸ್ಟ್ ಮತ್ತು ID ನಂಬರನ್ನು ಇಲ್ಲಿಂದ ನೀವು ಫಿಲಪ್ ಮಾಡ್ಕೋಬೇಕು. ನಂತರ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದಲ್ಲಿ ಅದನ್ನು ನೀವು ಎಸ್ ಮಾಡಿ. ಇಲ್ಲಿ ನಿಮ್ಮದು ಡಾಕ್ಯುಮೆಂಟ್ಸ್ ಎಷ್ಟಿವೆ ನೋಡಿ, ಎಷ್ಟೆಷ್ಟು ಸ್ಕೂಲ್ಗಳಿವೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಈ ಡಾಕ್ಯುಮೆಂಟ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರದ PH ಕ್ಯಾಂಡಿಡೇಟ್ ಆಗಿದ್ದಲ್ಲಿ ಅದನ್ನು ಕೂಡ ಇಲ್ಲಿ ಎಸ್ ಮಾಡಿಕೊಂಡು ನಿಮ್ಮ ಡಿಸೆಬಿಲಿಟಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಪರ್ಸೆಂಟೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು.
ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸುವವರು ನೋಡಿ. ಈ ಥರ ವಯಸ್ಸಿನ ವಿಶ್ರಾಂತಿ ಪಡೆಯುವವರು, ಏಜ್ ರಿಲ್ಯಾಕ್ಸೇಷನ್ ಪಡೆಯುವವರು ಅದನ್ನು ನೀವು ಎಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಯಾವ ಕ್ಯಾಟಗರಿಯಲ್ಲಿ ನೀವು ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಅಂತ ಕೊಡಿ. ನಂತರ ನೋಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲು ತಮಗೆ ಆ ಒಂದು ಪೇಜನ್ನು ರೀಡೈರೆಕ್ಟ್ ಮಾಡುತ್ತೆ. ಎಲ್ಲ ಆ ಒಂದು ಡಾಕ್ಯುಮೆಂಟ್ಗಳು ನೋಡಿ JPG ಅಥವಾ PDF ಫಾರ್ಮೆಟ್ನಲ್ಲಿ 150 KB ಒಳಗಡೆ ಇರಬೇಕು ಅಂತ ಆ ಒಂದು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ. SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಾ ಇದೆ ನೋಡಿ, ಅದನ್ನು ಇಲ್ಲಿಂದ ನೀವು ಅಪ್ಲೋಡ್ ಮಾಡ್ಕೋಬೋದು. ಅದಾದ ನಂತರ PUC ಮಾರ್ಕ್ಸ್ ಕೇಳ್ತಾ ಇದೆ, ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಈ ಥರ ಡಿಗ್ರಿ ಮಾರ್ಕ್ಸ್ ಎಲ್ಲ ನೋಡಿ 1 MB ಇರುತ್ತೆ. ಒಂದೇ PDF ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಮರ್ಜ್ ಮಾಡಿ ನೀವು ಅಪ್ಡೇಟ್ ಮಾಡಿ. ಅದಾದ ನಂತರ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಇಲ್ಲಿಂದ ಅಪ್ಲೋಡ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ನೋಡಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಕೇಳ್ತಾ ಇದೆ, ಅದನ್ನು ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ನೋಡಿ ಈ ಥರ. ಅದಾದ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ನೋಡಿ. ಈ ಥರ ಅಪ್ಲಿಕೇಶನ್ ಕೊನೆಯದಾಗಿ ತಮಗೆ ಒಂದು ಅಪ್ಲಿಕೇಶನ್ ಪ್ರಿವ್ಯೂ ತೋರಿಸುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸು, ನಿಮ್ಮ ಮಾರ್ಕ್ಸ್ನಲ್ಲಿ ಎಷ್ಟೆಷ್ಟು ಪಡೆದಿದ್ರಿ ಅದನ್ನೆಲ್ಲ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದರೆ ಫೋಟೋ ಸಿಗ್ನೇಚರ್ ತೋರಿಸುತ್ತೆ. ನಂತರ ಇಲ್ಲಿ ಕಾಣುವ ಬಟನ್ ನೋಡಿ ಈ ಅಗ್ರಿ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಈ ಅಗ್ರಿ ಬಟನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗೆ ಕಾಣುವ ಒಂದು ಫೈನಲ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ರೀಕನ್ಫರ್ಮ್ ಕೇಳುತ್ತೆ, ರೀಕನ್ಫರ್ಮ್ ಅಂತ ಕೊಡಿ. ನಂತರ ನೋಡಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಇಲ್ಲಿ ಕೆಳಗಡೆ ಬಂದ ನೋಡಿ ಅಪ್ಲೈಡ್ ಅಂತ ತೋರಿಸುತ್ತೆ. ಅದಾದ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ತಮಗೆ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ID ಇರುತ್ತೆ, ಅಲ್ಲಿ ಮುಂದೆ ಕ್ಲಿಕ್ ಮಾಡಿಕೊಂಡು ನಂತರ ಮೇಕ್ ಪೇಮೆಂಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಒಂದು ಸ್ಕ್ಯಾನರ್ಗೆ ಅಮೌಂಟನ್ನು ಪೇ ಮಾಡಿ ನಿಮ್ಮ ಫೈನಲ್ ಅಪ್ಲಿಕೇಶನ್ಗಳನ್ನು ನೀವು ಇಲ್ಲಿಂದ ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು.